ಹಾಯ್ ಫ್ರೆಂಡ್ಸ್, ನಾ ಸರವಣ. ಇಂದು ನಾ ಈ ವಿಡಿಯೋದಾಗ ಮೇಜರ ಎಲ್ಲಾವಿ ಅರಿಯಬೇಕಾದ ಒಂದು ಇನ್ಫಾರ್ಮೇಶನ್ ಎನ್ನಂದ ಹೇಳುವ ಒಂದು ಕ್ಲಾರಿಟಿಯ ತಪ್ಪದು ಮಾಡಿದ್ರು ತಂದಿದೆ. ಬಾರಿ ವಿಡಿಯೋಗಸು ಒಪ್ಪ ನ್ಯೂ ಎಜುಕೇಶನ್ ಸಿಸ್ಟಮ್. ಈ ನ್ಯೂ ಎಜುಕೇಶನ್ ಸಿಸ್ಟಮ್ದಾಗ ಏನೇನು ಆಡದೆ, ಬಟ್ ಬಿಫೋರ್ ಏನೇನು ಆಟದು ಅದನ್ನ ನೋಡ್ಲೆ ಮುಂಡಾವಡೆ ಎತ್ತಾಡ್ತು ಅಂದ್ರೆ ಒಂದು 10+2 ಅತ್ತೆಂಬ 2 ಸ್ಟೇಜಸ್ ಆಡುವ ಒಂದು ಸ್ಟ್ರಕ್ಚರ್ದೋಗ ಎಜುಕೇಶನ್ ಸಿಸ್ಟಮ್ ಆಡ್ತು. ಬಟ್ ಈಗ ನ್ಯೂ ಬಂದು ಹೋಗ 4 ಸ್ಟೇಜ್ದೋಗ ಈ ಸಿಸ್ಟಮ್ ಆಡುವರ. ಆ 4 ಸ್ಟೇಜಸ್ ಏನೇನ ಅಂತಂದ್ರೆ 5+3+3+4 ಅದನ್ನ ಬಿಡಿಸಿದ್ದಾರೆ. ಅದು ಏನೇನ ಅಂತಂದ್ರೆ ನೋಡ್ಲೆ ಫಸ್ಟ್ 5 ಬಂದು ಫೌಂಡೇಶನ್ ಸ್ಟೇಜ್ ಅಂತ ಹೀಗ್ಯಾರ. ಈ ಸೆಕೆಂಡ್ ಟು 3 ಆಡದಲ್ಲಿ ಆ 3 ವರ್ಷ ಬಂದು ಪ್ರಿಪರೇಟರಿ ಸ್ಟೇಜ್ ಅಂತ ಹೀಗ್ಯಾರ. ಥರ್ಡ್ ಆಡುವ 3 ವರ್ಷನ ಬಂದು ಮಿಡಿಲ್ ಸ್ಟೇಜ್ ಅಂತ ಹೀಗ್ಯಾರ. 4வது ಆಡುವ ಲಾಸ್ಟ್ ಆಡುವ 4 ಇಯರ್ಸ್ ಬಂದು ಸೆಕೆಂಡರಿ ಸ್ಟೇಜ್ ಅಂತ ಹೀಗ್ಯಾರ. ಸೊ ಇದನ್ನಾಗ ಒಂದು ಏನೇನ ನಡೆದ್ರ ಎತ್ತೆ ಇದು ಪಾಸಿಬಿಲಿಟಿ ಅಂತಂದ್ರೆ ಫಸ್ಟ್ ಬಂದು ಇದಕ್ಕೆ ಮುಂಡಾಡ ಸಿಸ್ಟಮ್ ಒಂದು 6 ವಯಸ್ಸು ಎಂಬುದು ಒಂದು ಎಜುಕೇಶನ್ ಸ್ಟಾರ್ಟ್ ಮಾಡೋದಕ್ಕಾದ ಒಂದು ಜೋಡಿ ಆಡ್ತು. ಬಟ್ ಈ ನ್ಯೂ ಪಾಲಿಸಿ ಏನಾಗಿರ ಅಂದ್ರೆ 3 ವಯಸ್ಸದೋಗಿ ಒಂದು ಕೂಸು ಅವಕ್ಕಾದ ಒಂದು ಎಜುಕೇಶನ್ ಸ್ಟಾರ್ಟ್ ಮಾಡೋ ಒಂದು ವಯಸ್ಸು ಸ್ಟಾರ್ಟ್ ಆಯ್ತ ಅದನ್ನ ಹೀಗ್ಯಾರ. ಸೊ 3 ವಯಸ್ಸಿಂದ ಪ್ರೈಮರಿ ಸ್ಕೂಲ್ ಹಿಡಿತು ಫಸ್ಟ್ ಸೆಕೆಂಡ್. ಈಗ ಪ್ರೈಮರಿ ಸ್ಕೂಲ್ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಡೋದ್ರಿ. ಈ 5 ಇಯರ್ಸ್ ಒಂದು ಫಂಡಮೆಂಟಲ್ ಒಂದು ಫಂಡಮೆಂಟಲ್ ಒಂದು ಬೇಸಿಕ್ ಒಂದು ಜೋಲಿಯ ಈಗ ಒಂದು ಬಿಲ್ಡಿಂಗ್ ಐತಿಲ್ಲ ಕೀಯ ಫೌಂಡೇಶನ್ ಎಂಬುದು ಕರೆಕ್ಟ್ ಆಡೋದಿಲ್ಲ. ಏಳೋಗ ಬಂದು ಅದಕ್ಕೆ ಪವರ್ ಆಟ್ರವು ಅದಕ್ಕಿಂತ ಆಡುತ್ತಾ ಅದು ಆ ಬಿಲ್ಡಿಂಗ್ ಏಳೋಗ ಒಂದು ಸ್ಟ್ರಾಂಗ್ ಆಟ್ರ ಎಂಬ ಒಂದು ಜೋಲಿ ಬಂದ್ರ. ಸೊ ಹತ್ತಮಾಗತ್ತ ಒಂದು ಫೌಂಡೇಶನ್ ಸ್ಟೇಜ್ ಅತಂದು ಏನಾಗೆ ಇರತ್ತಂದ್ರೆ ಆ 5 ವರ್ಷದಾಗ ಸ್ಕೂಲಿಂಗ್ ಅಂದ್ರೆ ಎತ್ತ ಅಟ್ರ ಎಂಬ ಒಂದು ಜೋಲಿ ಆ ನಾಲೆಜ್ ಅವ್ರಿಗೆ ಹೋಗ್ಬಿಟ್ರ. ಐತಮ ಕಪ್ಪುದು ತಮ್ಮ ಒಂದು ಜೋಲಿ ಅವ್ರಿಗೆ ಒಂದು ಹೋಗ್ಬಿಟ್ರ. ಸೊ ನೆಕ್ಸ್ಟ್ ಒಂದು ಪ್ರಿಪರೇಟರಿ ಸ್ಟೇಜ್ ಅದನ್ನ ಹೇಗ್ಯಾರ. ಸೆಕೆಂಡ್ ಒಂದು 3வது ವರ್ಷ ಅಂದ ಥರ್ಡ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ಸರ್. ಸೊ ಇದನ್ನೋಗ ಏನಂದ್ರೆ ನೆಕ್ಸ್ಟ್ ಏನ ಮಾಡುದು ಅಂತಂಬುದನ್ನ ಅವಕ್ಕಂದ ಚೂಸ್ ಮಾಡುವ ಅಳುವಾಗ ಒಂದು ಕ್ಯಾಪಬಿಲಿಟಿಯ ಹೆಂಗಂದ ಎತ್ತಿಂಗ್ ಹೋಗೋದು ಮಾಡಿದ್ರ ಅತಂದಿಗೆ ಈ ಪಾಲಿಸಿ ಹೇಗಿರ. ಇನ್ನೂ ಒಂದು ದೊಡ್ಡ ಜೋಲಿ ಏನಂತಂದ್ರೆ 3வது ಆಡುವ ಸ್ಟೇಜ್ ಮಿಡಿಲ್ ಸ್ಟೇಜ್ ಆಡದಲ್ಲಿಯಾ. ಈಗ 6வது ಅವಕ್ಕೆ ಎಂಟ್ರ್ ಆದಾರ ಅಂದ್ರೆ ಇದನ್ನ ಒಂದು ಒಳ್ಳೆ ವಿಷಯ ಆತನೇ ಹೇಗಬೇಕು. ಎತ್ತಂದ್ರೆ ಆ ಎಡೆಯಿಂದ ನಾ ಏನಾಗೆ ಏನ ಇಂಟ್ರೆಸ್ಟೋ ನಾ ಅದನ್ನ ಓದಬೇಕು. ಒಂದು ಸ್ಟೂಡೆಂಟ್ಗ ಅಮಗೆ ಏನ ಬಂದ್ರವೋ ಅದನ್ನ ಬಂದು ಅದನ್ನ ಮಟ್ಟುವೇ ಅವಕ್ಕೆ ಬಂದು ಕಂಟಿನ್ಯೂ ಮಾಡಬೇಕು. ಬೇರೆ ಒಂದು ಸಬ್ಜೆಕ್ಟು ಅವಕ್ಕಾಗ ಇರ್ರಿಲೆವೆಂಟ್ ಅವಕ್ಕಾಗ ತೇವೆ ಇಲ್ಲ ಎಂಬ ಒಂದು ಜೋಲಿಯ ಬಂದು ನೋಡಿದೆ. ಈ ತಮಕ ಈ ಒಂದು ಸ್ಟೇಜ್ದಾಗ ಮಿಡಿಲ್ ಸ್ಟೇಜ್ ಅಂತಂದ್ರೆ ಇದನ್ನ ಬಂದು ಏನವ ಎತ್ತಿದಾರಿಯೋ ಅವಕ್ಕೆ ಬಂದು ಒಂದು ಪ್ರಾಕ್ಟಿಕಲ್ ಅದನ್ನ ಎಲ್ಲ ಜೋಲಿಯೋ ಅದನ್ನ ಬಂದು ಮಾಡಿಟ್ಟಾರ. ಇದನ್ನ ಬಂದು ಈ ಮಗ್ಗಪ್ ನಂಗೆ ಬಂದು ಮನಪಾಡ ಮಾಡಿ ಒಂದು ಪರಿಚಯ ಬರೋದು ನಾ ಪಾಸ್ ಆಗಿ ನೆಕ್ಸ್ಟ್ ಲೆವೆಲ್ ಹೋದೆ ಅತ್ತೆಂಬ ಒಂದು ಜೋಲಿಯೇ ಇದನ್ನೋಗ ಆಡ ಈ ಪಾಲಿಸಿದೋಗಿ ಆಡ ಅದನ್ನ ಹೀಗ್ಯಾರ. ಸೊ ಲಾಸ್ಟ್ ಆಡುವುದು ಒಂದು ಸೆಕೆಂಡರಿ ಸ್ಟೇಜ್. ಇದು ಅದನ್ನ ಬಂದು ಒಂದು ಫ್ಲಜ್ ಆಗ್ತಾರ ಒಂದು ಫುಲ್ ಫ್ಲಜ್ ಅವಕ್ಕೆ ಏನ ಜೋಲಿ ಈಗ ಓದಿದ್ರು ಅದನ್ನ ಒಂದು ಸ್ಟ್ಯಾಂಡರ್ಡ್ ಒಂದು ಲೆವೆಲ್ಗ ಬಂದುಕಾರ ಅವ. ಸೊ ಅದಕ್ಕೆ ಮೇಲೆ ಬಂದು ಅವ್ರು ಡೈರೆಕ್ಟ್ ಆಗಿ ಒಂದು ಎಂಟರ್ಪ್ರಿನರ್ ಹೋಗೋದಕ್ಕೆ ಸೇತಿ ಒಂದು ಚಾನ್ಸಸ್ ಆಡದೆ. ಎಲ್ಲವೇ ಒಂದು ಬಿಸ್ನೆಸ್ ಮೈಂಡ್ ಹೋಗಬೇಕು ಅದನ್ನ ಹೀಗಿರ. ಸೊ ಇದನ್ನ ಎತ್ತೆ ಒಂದು ನಂಗೆ ಪಿಲ್ಚಾಕ ಇದು ಒಂದು ಅಪ್ಪರವೇ ಒಂದು ಕಾಂಟ್ರವರ್ಸಿ ಆದ ಒಂದು ಜೋಲಿಯ ಕ್ರಿಯೇಟ್ ಮಾಡಿದ್ದಾರೆ. ಅದು ಎತ್ತೆತ್ತಂದ್ರೆ ಈ 3வது 5வது 8வது 10வது 12வது 5 ವರ್ಷದ ಪಬ್ಲಿಕ್ ಬೋರ್ಡ್ ಎಕ್ಸಾಮ್ ಮಾಡಿದೆ ಅಂತಂದಿದ್ದೀರ. ಇದು ಒಂದು ಅಪ್ಪರವೇ ಒಂದು ಓಸನ ಮಾಡೋದ ಒಂದು ಜೋಲಿ ಅಂತ ನಡೆದ ಈ ಪಾಲಿಸಿದೋಗೆ. ಏಕ ಅಂತಂದ್ರೆ ಕುಣವೆಯಿಂದ ಒಂದು ಪಬ್ಲಿಕ್ ಎಕ್ಸಾಮ್ ಬರೋದು ಅದನ್ನ ಕ್ಲಿಯರ್ ಮಾಡಿ ಹೋಗೋದು ಮುಡಿದ್ರವಾ ಅತ್ಯಂತ ನಂಗೆ ಕೇತಲೆ ಅವಕ್ಕ ಸೈಡ್ ಇಂದ ಏನೋ ಒಂದು ಕ್ಲಾರಿಫಿಕೇಶನ್ ತಂದಾರ ಅಂತಂದ್ರೆ ನೀವು ಬೋರ್ಡ್ ಎಕ್ಸಾಮ್ ಒಂದು ಎಕ್ಸಾಮ್ ಅಂದ್ರೆ ನೀವು ಬಂದು ದೊಡ್ಡ ಲೆವೆಲ್ಗೆ ಏನಾಗ ನೆನ್ಸೇರಿ ಹಾಲು ಹೋಗಲ್ಲ ಆಡ ಅವಕ್ಕರ ಅಂದ್ರೆ ಏನೋ ಮುಡಿದ್ರ ಅವಕ್ಕ ಬಂದು ಈಗ ಒಂದೊಂದು ಸ್ಟೇಜ್ ಹೋಗಿಯೋ ಅವಕ್ಕರ ಬಂದು ಅಬ್ಸರ್ವ್ ಹೆಂಗ ಮಾಡಿ ನೀವು ಅದಾದ ಒಂದು ಅಥಾರಿಟಿ ಬಿದ್ದು ಈ ಮಗ ಏನೋ ಬಂದ್ರ ಇದು ಒಂದು ಈ ಮಗ ಇದು ಓಕೆವಾ ಅದನಿಗೆ ಒಂದು ಅಬ್ಸರ್ವ್ ಮಾಡಿ ನೀವು ಅದು ರಿಲೇಟೆಡ್ ಅದು ಏನೋ ಒಂದು ಸಿಂಪ್ಲಿಸಿಟಿಯ ಹಿಂಗಂದ ಒಂದು ಕ್ವಶನ್ ಮೇಕ್ ಮಾಡಿದ್ರು ಆ ಗೊತ್ತಾ ಎಕ್ಸಾಮ್ಸ್ ಎಲ್ಲ ಆಟರ ಅಂತಂದಾರ. ಸೊ ಆ ಬಗೆ ನೋಡ್ಲೆ ಅದು ಓಕೆ ತಾಮಣಗಟ್ರ ಅಲ್ಲ ಒಂದು ಸೈಡ್ ಎತ್ತೇಗ್ಯಾರ ಅಂದ್ರೆ ಈಗ ಪುನಃ ಟೆಸ್ಟ್ ಎಕ್ಸಾಮ್ ಎಲ್ಲ ಬೀತನದ್ಯಾ ಬೋರ್ಡ್ ಎಕ್ಸಾಮ್ ಇಲ್ಲದೆ ನಾರ್ಮಲ್ ಒಂದು ಎಕ್ಸಾಮ್ಸ್ ಎಲ್ಲ ಬಂದಿರೋದು ಅದನ್ನ ಬೀತೆ ಅವಕರ ನಂಗೆ ಜಡ್ಜ್ ಮಾಡಕ್ವೆ. ಅದು ಏನದು ಬೋರ್ಡ್ ಎಕ್ಸಾಮ್ ಬೀತು ಈ ತಮಗ ಒಬ್ಬನ ಜಡ್ಜ್ ಮಾಡಿ ನಂಗೆ ಎತ್ತಿನ ಹೋಗ್ಬೋದು ಆ ಐಡಿ ಅದು ಒಂದು ಲ್ಯಾಗ್ ಅಂತ ಆಡದೆ. ಬಟ್ ಅಲ್ಲೇ ಅವ್ಕೆ ಯಾವ್ದು ನೋಡ್ಲೆ ಇದು ಓಕೆ ಅನ್ನೋದು ಆಡದೆ. ಬಟ್ ಈ ಜೋಲಿ ಈ ಸ್ಟೇಜ್ ಈ ಇನ್ಫ್ರಾಸ್ಟ್ರಕ್ಚರ್ ಬಂದು ಬೇರೆ ಲೆವೆಲ್ದು ಕೊಟ್ರ. ಈಗ ಅಮೆರಿಕಾ ಅದನ್ನ ಎತ್ತಿಲೆ ಆ ಇಡೀ ಒಂದು ಕುಣವೆಯ ನಾಲೆಜ್ ಈಗ 5வது ಕಪ್ಪ ಒಂದು ಕೂಸುನ ನಾಲೆಜ್ ಬಂದು ನಂಗೆ ದೊಡ್ಡ ಹೋಕೆ ಯಾಲ್ ಹೋಗಿದ್ದಾರೋ ಹಾಲ್ ಹೋಗಟ್ರ. ಸೊ ಅತಮಾಕ ಒಂದು ಸಿಸ್ಟಮ್ ಅಂತ ಈ ಎಡಗ ಒಂದು ವರ್ಲ್ಡ್ ವೈಡ್ ಎತ್ತಿನ ಬಂದಾರ ಎಂಬುದೇ ಒಂದು ಅಪ್ರಿಷಿಯೇಟಬಲ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಎತ್ತಂದ್ರೆ ಒಂದು ಹೊಸ ಜೋಡಿನ ಹೇಗಿನ ಅಂತಂದ್ರೆ ಅದು ಬಂದು ಮುರಡ್ಪಾಡ ಹೇಗುವುದ 4 ಇದ್ದಾರ.
சரியா? அது வந்து ஏ அளவுக்கு இம்ப்ளிமெண்ட் ஆதகிந்தாலும் அதுக்காக ಅಫೆಕ್ಟೆಡ್ ಏದಾವುದು ಜೋಲಿ ಅಟ್ಟುತ್ತಂದ್ರೆ ಅದನ್ನ ಒಂದು ನಂಗೆ ತೆಲಿವು ಮಾಡೋದಕ್ಕೆ ಸೇತಿ ಚಾನ್ಸಸ್ ಆಡೋದಿಲ್ಲ. ಒಂದು ಬಪ್ಪುದುವೆ ಮುಂಡಾಡಿ ಅದು ಒಂದು ಮುರನ್ಪಾಡು ಜಾಸ್ತಿ ಆಗ್ತು ನೋಡಿದೆ. ಪ್ಲಸ್ ಇನ್ನೊಂದು ಏನಾಗ್ತಂದ್ರೆ ಫಸ್ಟ್ ಸ್ಟೇಜ್ ಆಡೋದಿಲ್ಲ, ಫೌಂಡೇಶನ್ ಸ್ಟೇಜ್. ಆ ಸ್ಟೇಜ್ ಆ 5 ವರ್ಷ ಬಂದು ಮೀಡಿಯಮ್ ಆಫ್ ಸ್ಟ್ರಕ್ಚರ್ ಬಂದು ಏನಾಡೋದು ಅಂತಂದ್ರೆ ಅವಕ್ಕಾದ ಲೋಕಲ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್ ಅದನ್ನ ಇದು ಒಂದು ಅಪರವೇ ವರವೇರ್ಕತಕ್ಕ ಒಂದು ಜೋಳಿಯಾತ ಅಟ್ ನಡೆದೆ. ಬಟ್ ಅಲೆ ಇದನ್ನವೇ ಬಂದು ಬೇರಮಾಗಿ ಸೇತಿ ಹೇಗ್ಯಾರ. ಬಟ್ ಈಗ ನಾ ಇಲ್ಲಿ ತಮಿಳ್ನಾಡು ಎತ್ತಿಲ್ಲ ಅದು ಬಂದು ಅವಕ್ಕೆ ಮೇನ್ ಸಬ್ಜೆಕ್ಟ್ ಮೇನ್ ಬಂದು ಮೇನ್ ಲ್ಯಾಂಗ್ವೇಜ್ ಏನೋ ಆಟ್ರ ತಮಿಳ್ ಆಟ್ರ. ತಮಿಳ್ದೋಗೆ 5வது ವರ್ಷ ಕತ್ತುಟ ಅದಕ್ಕೆ ಮೇಲೆ ಆಗ ಇಂಗ್ಲೀಷ್ಲ ಎತ್ತಾಗದನ ಅಂತಂದ್ರೆ ಅವಾಗ ಸರಿ ನಂಗೆ ಕ್ವಶನ್ ಮಾಡ್ಕೊಂಡು ಯಾಕಂದ್ರೆ ಆ ಪಾಲಿಸಿ ಏನಾಗಿರ ಅಂದ್ರೆ ಪ್ರೈಮರಿ ಲ್ಯಾಂಗ್ವೇಜಾ ತಮಿಳ್ ಆಟ್ರ. ಬಟ್ ಅಡಿಷನಲ್ ನಂಗೆ ಒಂದು ಇಂಗ್ಲೀಷು ಆಟ್ರ ಪ್ಲಸ್ ಅದು ಕೂಡ ಇನ್ನೊಂದು 3வது ಒಂದು ಲ್ಯಾಂಗ್ವೇಜ್ ಬಂದು ನಂಗೆ ಕಂಪಲ್ಸರಿ ಎತ್ತಿ ಹಾಕೋದು ಅಂತಂದೀಗ. ಸೊ ಅದನ್ನೋಗ ನಂಗೆ ಇಂಗ್ಲೀಷ್ ಈಸಿಯಾಗೇ ಬಂದುಟ್ರ. ಪ್ಲಸ್ ಅದು ಕೂಡ ಇನ್ನೊಂದು 3வது ಲ್ಯಾಂಗ್ವೇಜ್ ಸೇತಿ ಕಂಪಲ್ಸರಿ ಎತ್ತಿ ಹಾಕೋದು ಅತ್ತೆಂಬ ಒಂದು ಜೋಳಿ ಒಂದು ದೊಡ್ಡ ಒಂದು ಕಾಂಟ್ರವರ್ಸಿ ಅಂತ ನೋಡಿದೆ, ಒಂದು ಚರ್ಚೆ ಅಂತ ನೋಡಿದೆ. ಏಕಾತಂದ್ರೆ 3வது ಅತಂದೀಗ ಅಂದ್ರೆ ಹೊರಸಂದ ಹೇಗೆ ಹೋಗಕ್ಕೆ ಎತ್ತಿಗ್ಯಾರ ಅಂದ್ರೆ ಹಿಂದಿ ತಿನಿಪು ಅಂತಂದೀಗ್ಯಾರ. ಬಟ್ ನಂಗೆ ಅದನ್ನ ಪತಿ ಮಾತಾಡೋ ಅವಶ್ಯ ಇಲ್ಲ. ಯಾಕಂದ್ರೆ ಈಗ ಹಿಂದಿ ಓದುವ ಸ್ಟೇಟ್ಸ್ ಎಲ್ಲ ಅವಾಗ ಬಂದು ನಂಗೆ ಒಂದು ತಮಿಳ್ ಅಡಿಷನಲ್ ಆಯ್ತದಾಗ ಬೇರೆ ಚಾನ್ಸಸ್ ಇರೋದಿಲ್ಲ. ಆಗ ಒಂದು ಎಲ್ಲಾ ಲ್ಯಾಂಗ್ವೇಜು ಎಲ್ಲ ಎಡಗೂ ಸ್ಪ್ರೆಡ್ ಆರಾಮುತ್ತಾ ಜೋಳಿ ಇರ್ತಾವ. ಇಲ್ಲಿಗೆ ಇಂಡಿವಿಜುವಲ್ ಈ ತಮಿಳ್ನಾಡು ಹೋಗುತ್ತಾ ಇತ್ತ ಮಾಡಿದ್ದಾರೆ ಅತ್ತಂಬುದೆಲ್ಲ ಕಡೆಯಲ್ಲಿ ಇದು ಒಂದು ಎಲ್ಲ ಕಡೆಗೆ ತಾನೇ ಇಂಪ್ಲಿಮೆಂಟ್ ಆಗೋರ. ತಮಿಳ್ನಾಡು ಮಟ್ಟುವ ಆಯ್ತು ಮಗ ಒಂದು ಎಜುಕೇಶನ್ ಬಂದ್ರ ಕಡೆಯ. ಸೊ ಆಗ ಒಂದು ಸೈಡ್ದಾಗ ಆ ವಯಸ್ಸದಾಗ ಆ ಪುಣೆವೇಗ 3 ಲ್ಯಾಂಗ್ವೇಜ್ ಎಂಬುದು ಒಂದು ದೊಡ್ಡ ಬರ್ಡನ್ ಆದ ಒಂದು ಜೋಳಿತ. ಅದು ಒಂದು ಯಾವಾಗ ಸಾಧ್ಯ ಒಂದು ಅರಿವಿಲ್ಲ. ಬಟ್ ಅದು ಪಾಲಿಸಿ ಇತ್ತ ಇದ್ದಾರೆ ಈ ಲೆವೆಲ್ ಹೋಗುತ್ತಾ ನಂಗೆ ಅಟ್ರ ಆಗ್ತೀನಿ. ಈ ಸ್ಟೇಜಸ್ ಮೂಲವ ಮ್ಯಾಕ್ಸಿಮಮ್ ಒಂದು ನಂಗೆ ಅಂದ್ರೆ ಅಲ್ಲ ಉண்மைಯ ಇನ್ನರ್ಸ ಅಟ್ಟ ಎಜುಕೇಶನ್ ಸಿಸ್ಟಮ್ಗೂ ಈಗ ಆಡುವ ಎಜುಕೇಶನ್ ಸಿಸ್ಟಮ್ಗೂ ಒಂದು ಬೇರೆ ಲೆವೆಲ್. ಅವಕ್ಕೆ ಎಲ್ಲವೇ ಒಂದು ಈಗ 6th ಸ್ಟ್ಯಾಂಡರ್ಡ್ ಅಂದವೇ ಅಮಗಾದ ಒಂದು ಜೋಳಿ ಅಮ್ಮ ಇದು ಏನಾಗ ಓಕೆ ಆತನಿಗೆ ಅಮ್ಮ ಹರದುನ ಅದನ್ನ ನೋಕಿ ಅಮ್ಮ ಓಯ್ನಿದನ. ಆಗ ಎಲ್ಲವೇ ಅದನ್ನ ಪತ್ತಿನ ಒಂದು ಪ್ರಾಕ್ಟಿಕಲ್ ಈಗ ಕಂಪ್ಯೂಟರ್ ನಾಲೆಜ್ ಪತ್ತಿತ ಅವಾಗ ಓಕೆ ಆತಂದ್ರೆ ಕಂಪ್ಯೂಟರ್ ಸೈಡ್ದೋಗೆ C++ ಈ ಕೋಡಿಂಗ್ಲ ಈಗ ಇರಲಿಲ್ಲ. ಸೊ ಅದು ಬಂದು 6th ಅಂದವೇ ಅವಕ್ಕೆ ಹೇಗೆ ಕೊಟ್ಟಾರ ಅಂದಾರ ಆ ಪಾಲಿಸಿ ಇದೋಗೆ ಹೇಗೋದು ಏನಂದ್ರೆ ಅದು 6th ಅಂದವೇ ಆ ಮಗಾದ ಅವ ಏನ್ ಎತ್ತಿದೀನೋ ಅದ್ರ ರಿಲೇಟೆಡ್ ಮ್ಯಾಕ್ಸಿಮಮ್ ಏನೇನೋ ಒಂದು ಇನ್ಫಾರ್ಮೇಶನ್ ಆಡದೆಯೋ ಅದೆಲ್ಲವೇ ಆಡಂದ್ರೆ ಸ್ಟಾರ್ಟ್ ಆಯ್ತಾರ. ಸೊ ಅವಕ್ಕೆಲ್ಲವೇ ಅದು ಸುಗ್ಗಿಟ್ಟಾರ. ಒಂದು ಆರ್ಟಿಫಿಷಿಯಲ್ ಟೆಕ್ನಾಲಜಿ ಎತ್ತಿನ ಬಂದಾಗುತ್ತಾ ಇದಲ್ಲ. ಸೊ ಯಾವಾಗ ಒಂದು ಟೆಕ್ನಾಲಜಿ ನಂಗೆ ಎತ್ತಿನ ಮಾಡಿದ್ರ ಅದನ್ನ ಫಸ್ಟ್ ಸ್ಟೇಜ್ ಒಂದು ಎಜುಕೇಶನ್ ಚೂಸ್ ಮಾಡಿದ್ದು ಅಪ್ಪನೇ ಒಂದು ಒಳ್ಳೆ ವಿಷಯ. ಬಟ್ ಆಲೆ ನಂಗೆ ಕಪ್ಪಣ ಹಿತಮ ಕಟ್ಟುದಿಲ್ಲ. ಈಗ ನಂಗೆ ಕಪ್ಪಣ ಹಿತಮಾಗಿ ಇಲ್ಲೇ ತಂದಿಗೆ ಒಂದು ಸೈಡ್ದಾಗ ಹೊರತು ಕೊಡ್ದ ಇಲ್ಲ ವಾಸನೆ ಮಾಡ್ಬಿಡ್ದ ತೆಂಗು ಒಂದು ಜೋಳಿ ಅಟ್ ನೋಡಿದೆ ಅಡೆ ಇಲ್ಲತವ ತಂದಿಗೆ ನಂಗೆ ನೆನ್ಸೋಣಂಗೆ ಅಟ್ ನೋಡಿದೆ. ಬಟ್ ಏನವೋ ಬಟ್ ಈ ಅಳುವಾಗ ಈ ಸ್ಟ್ರಕ್ಚರ್ ಅಟ್ಟು ನೋಡಿದೆ ಇದು ಒಂದು ಏಸಗ ನಂಗೆ ಅವ್ರದ್ದು ಅಂತ ಅರಿವಿಲ್ಲ. ಎಲ್ಲವೇ ಈ ಜೋಳಿಯ ಬತ್ತಿದ ಒಂದು ಅವೇರ್ನೆಸ್ ಎಲ್ಲವೇ ಆಡೋದು. ಬಟ್ ಇದು ಒಂದು ಒಂದು ಕ್ರಿಟಿಸೈಸ್ ಮಾಡ್ಯಾರ ಇದು ಒಲ್ಲ. ಈಗ ಒಂದು ಅರಸಿಯಲ್ ಎತ್ತಿಟ್ಟೆ ಅಂದ್ರೆ ಇವಕ್ಕೆ ಹೇಗಿದೆ ಅದಕ್ಕಾಗಿ ಆಪೋಸ್ ಮಾಡೋದು ಒಂದು ಇದಟ್ರ ಇಲ್ಲ ಅವಕ್ಕೆ ಹೇಗಿದೆ ಅದಕ್ಕೆ ಇವಕ್ಕೆ ಆಪೋಸ್ ಮಾಡೋದು ಒಂದಟ್ರ. ಬಟ್ ಇದು ಒಂದು ಓವರ್ ಆಲ್ ಒಂದು ಎಜುಕೇಶನ್ ಸಿಸ್ಟಮ್ ನೋಡ್ಲೆ ಇದು ಒಂದು ಅಪರವೇ ಒಂದು ಅಪ್ರಿಷಿಯೇಟ್ ಮಾಡಬೇಕಾದ ಒಂದು ಜೋಳಿತ ಇದು. ಅದನ್ನ ಈತ ಏನಾಗ ತಗೊಂಡ್ರ ನಿಂಗ ಕಮೆಂಟ್ಸ್ ಏನಾಟ್ಲಿಯೋ ಇದನ್ನ ಬದಿನ ಒಂದು ಜೋಳಿಗಾದ ಒಂದು ಕಮೆಂಟ್ಸ್ ಏನಾಟ್ಲಿಯೋ ನೀವು ಒಂದು ಕಮೆಂಟ್ ಮಾಡ್ವಿ. ನಂಗೆ ಮೋರ್ ದನ್ ಇದ್ರ ಮೇಲೆ ನಿಂಗೆ ಒಂದು ಇನ್ಫಾರ್ಮೇಟಿವ್ ಆದ ವಿಡಿಯೋಸ್ ಬೇಕು ಅಂತಂದ್ರೆ ಡೂ ಸಬ್ಸ್ಕ್ರೈಬ್ ಅಂಡ್ ಕೈಂಡ್ಲಿ ಸಪೋರ್ಟ್ ಅಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.